ಫೈನಲಿ ಇವಾಗ ಫುಲ್ಲು ರೆಡಿಯಾಗಿ ಬಂದಿದ್ದೀನಿ. ಇವಾಗ ಸೀಟ್ ಬೇರೆ ಗಲೀಜು ಮಾಡಿಕ್ಕವ್ರೆ, ಅಷ್ಟು ಸೀಟ್ ಒರೆಸ್ಕೊತೀನಿ. ಸೀಟ್ ಎಲ್ಲ ಒರೆಸಾಯ್ತು. ಇವಾಗ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು. ಇವಾಗ ATM ಅಲ್ಲಿ ಕ್ಯಾಶ್ ತರಕ್ಕೆ ಹೋಗಿದ್ದೆ. ATM ಅಲ್ಲಿ ಕ್ಯಾಶ್ ತಗೊಂಡಿದ್ದೀನಿ. ಏನಕ್ಕೆ ಅಂತಂದ್ರೆ ಮನೆಗೆ ಕೊಡಬೇಕು, ಅದಕ್ಕೋಸ್ಕರ ಕ್ಯಾಶ್ ತಗೊಂಬಂದು ಇಟ್ಕೊಂಡಿದ್ದೀನಿ. ಈಗ ಕೊಟ್ಬಿಟ್ಟು ಡ್ಯೂಟಿಗೆ ಜಾಯಿನ್. ಇವತ್ತು ಡ್ಯೂಟಿಗಳು ಬೀಳ್ತಾ ಇದ್ದಾವೆ, ಅಂದ್ರೆ ಅಷ್ಟೊಂದು ಬ್ಯಾಕ್ ಟು ಬ್ಯಾಕ್ ಬೀಳ್ತಾ ಇಲ್ಲ, ಈ ತರ ಬೀಳ್ತಾ ಇದ್ದಾವೆ. ಅಷ್ಟೊಂದೇನು ಜಾಸ್ತಿ ಬೀಳ್ತಾ ಇಲ್ಲ, ನಾರ್ಮಲ್ ಆಗಿ ಬೀಳ್ತಾ ಇದೆ ಇವತ್ತು. ಫಸ್ಟ್ ಡ್ಯೂಟಿ ಬಂದ್ಬಿಟ್ಟು ಇವಾಗ ಬನ್ನರ್ಘಟ್ಟ ರೋಡ್ ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದ ಯಾವ್ದನ ಬೀಳುತ್ತಾ ನೋಡ್ಬೇಕು. ಇಲ್ಲೇ ಹಾಕೊಂಡಿರ್ತೀನಿ, ಬಿದ್ರೆ ಹಾಕೊಂಡು ಹೋಗ್ತೀನಿ. ಯಾವ್ದೋ ಬೀಳ್ತಾ ಇದೆ, ಸುಮಾರು ಬೀಳ್ತಾ ಇದಾವೆ. ಯಾವ್ದನ ಒಂದು ಹಾಕೊಂಡು ಹೋಗ್ಬೇಕು. ಲೊಕೇಶನ್ ಹತ್ರ ಬಂದಿದ ತಕ್ಷಣ ಕ್ಯಾನ್ಸಲ್ ಹೊಡೆದ್ರು. ತುಂಬಾ ಬೇಜಾರಾಗ್ಬಿಡ್ತೀವಿ. ಖುಷಿಯಾಗ್ಬಿಟ್ಟು ಬಂದಿದ್ದೆ. ಸೊ ಲೊಕೇಶನ್ ಬಂದಿದ ತಕ್ಷಣ ಕ್ಯಾನ್ಸಲ್ ಹೊಡಿತಾರೆ, ತುಂಬಾ ಬೇಜಾರಾಗ್ಬಿಡುತ್ತೆ ಆ ಟೈಮಲ್ಲಿ. ಮೂಡೇ ಔಟು. ಇವಾಗ 2ನೇ ಡ್ರಾಪ್ ಮಾಡಿದೆ. ಎಲ್ಲಿಗೆ ಅಂತಂದ್ರೆ ಕೂಡ್ಲಿಗೇಟ್ ಹತ್ರ ದಯಾನಂದ್ ಸಾಗರ್ ಕಾಲೇಜು. ಇವಾಗ ಇಲ್ಲಿಂದ ನಾನು ಖಾಲಿ ಮನೆ ಕಡೆ ಹೋಗ್ಬೇಕು. ಏನಕ್ಕೆ ಅಂತಂದ್ರೆ ಇವತ್ತು ಒಂದ್ 2-3 ಕಂಟೆಂಟ್ ಶೂಟಿಂಗ್ ಇದೆ. ಅದಕ್ಕೋಸ್ಕರನೇ ಎಲ್ಲ 3 ಜನ ಬರ್ತವ್ರೆ. ನೋಡೋಣ ಮುಂದೆ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ. ಮನೆ ಹತ್ರ ಬಸ್ ರೋಡ್ ಸಿಗ್ನಲ್ ಹತ್ರನೂ ಫುಲ್ಲು ಜಾಮು. ಬಿರ್ಸಿಂಗ್ ಏನೋ ಮಾಡ್ತಾ ಇದ್ಯಾ? ತೋರಿಸ್ತೀನಿ. ಏನ್ ಮಾಡ್ತಾ ಇದ್ಯಾ? ತಿನ್ಬಿಟ್ಟಿದೆ ಇದು. ಏನ್ ತಿನ್ಬಿಟ್ಟಿದೆ? ಟೈರ್ ಒಂದ್ ಸೈಡ್ ತಿನ್ಬಿಟ್ಟೈತೆ. ಎಲ್ಲ ಕರೆಕ್ಟ್ ಇದೆ, ಈ ಕಡೆ ತಿಂದಿದೆ. ಓ ಕರೆಕ್ಟ್, ಒಂದ್ ಕಡೆ ಉಚ್ಕೊಂಡು. ಇದು ನಾನು ಏನಕ್ಕೆ ಅಂದ್ರೆ ಫುಲ್ ಶೇಕ್ ಆಗುತ್ತೆ ಬ್ರೇಕ್ ಹಿಡಿದಾಗ. ರನ್ನಿಂಗ್ ಫುಲ್ ಶೇಕ್ ಆಗುತ್ತೆ, ಅದಕ್ಕೆ ಹಿಂದ್ಗಡೆ ಫುಲ್ಲು. ಹಿಂದ್ಗಡೆ ಫುಲ್ಲು ಹಿಂದೆ ಟೈರ್ ನೋಡು, ಆ ಟೈರ್ನ ಎತ್ತಿ ಮುಂದೆ ಹಾಕ್ತೀನಿ. ಓಕೆ, ಈ ಟೈರ್ನ ನೀನ್ ಮುಂದೆ ಹಾಕ್ತೀಯಾ? ಓಹೋ, ಕಮ್ಮಿ ಟೈಮ್ ಅಲ್ಲಿ ಬೇಗ ಅರ್ನ್ ಮಾಡ್ಕೊಬಹುದು. ಇದು ಒಂದ್ ಸೈಡ್ ಅಲ್ಲಿ ಉಚ್ಕೊಂಡಿರೋದು, ಹಿಂದೆ ಟೈರ್ ಹಾಕಿದ್ರೆ ಏನೋ ಪ್ರಾಬ್ಲಮ್ ಆಗಲ್ಲ ಅಂತ ಇದೆ. ಇದು ಶೇಕ್ ಆಗುತ್ತೆ, ಅದಕ್ಕೆ ರನ್ನಿಂಗ್ ಓಡಿಸೋದು ತುಂಬಾ ಕಷ್ಟ ಆಗ್ತಾ ಇದೆ. ಹೆಂಗ್ ತೆಗಿತೆ ಬಿರ್ಸಿಂಗ್ ಇವೆಲ್ಲ? ಇವಾಗ ನೀನೇ ತೆಗಿತ್ಯಾ, ಇಲ್ಲಾಂದ್ರೆ ಗ್ಯಾರೇಜ್ ಕೊಡೋ ತಾನೆ? ಇದನ್ನ ಚೇಂಜ್ ಮಾಡಕ್ ಗ್ಯಾರೇಜ್ ಹೋದ್ರೆ ಮತ್ತೆ ನೀವು ಉಳಿಸ್ತೀವಿ ಅಷ್ಟಲ್ಲಪ್ಪ. ಹಂಗಂತ್ಯಾ? ಹಂಗಾದ್ರೆ ಎಲ್ಲ ಆಟೋದವರು ಇದೇ ತರ ಮಾಡ್ತೀರಾ? ಎಲ್ಲ ಅವರೇ ಮಾಡೋದಾ? ಬಂದೆ ಇದನ್ನ ಚೇಂಜ್ ಮಾಡ್ಬಿಡ್ತೀನಿ ಅಷ್ಟೇ. ಎಲ್ಲ ಸ್ಪಾನರ್ ಎಲ್ಲ ಹಿಡ್ಕೊಂಡಿದ್ಯಾ ನಿನ್ನೆ? ಎಲ್ಲ ಇಕ್ಕೋಬೇಕಪ್ಪ. ಸಣ್ಣ ಪುಟ್ಟ ಕೆಲಸ ನೀನೇ ಮಾಡಿ ಬಿಸಾಕ್ತೀಯ. ಸೂಪರ್ ಮಗಲೇ ನಿನ್ಲೆ. ಮೊದಲೇ ಏನಾದ್ರು ಟೆಕ್ನಿಷಿಯನ್ ಆಗಿದ್ದೆ ನೀನು? ಇಲ್ಲ. ಮತ್ತೆ ಹೆಂಗೆ ಇವೆಲ್ಲ ಯಾರು ಕಳ್ಸಿಕೊಟ್ರು? ಇದನ್ನ ಕಲಿಯೋದೇನಿದೆ ಗುರು? ಯೂಟ್ಯೂಬಿಂದ ನೋಡ್ದಾ? ಯೂಟ್ಯೂಬಲ್ಲಿ ನೋಡಿಲ್ಲ. ಓ ಇವಾಗ ನಾನು ಮನೆಗೆ ಬಂದಿದ್ದು ಏನಕ್ಕೆ ಅಂತಂದ್ರೆ ಟೈರ್ ಚೇಂಜ್ ಮಾಡಬೇಕಾಯ್ತು. ಫ್ರಂಟ್ ಫುಲ್ ಶೇಕ್ ಆಗ್ತಾ ಇದೆ, ಅದಕ್ಕೆ ಬ್ಯಾಕ್ ಟೈರ್ ತೊಗೊಂಬಂದ್ಬಿಟ್ಟು ಫ್ರಂಟ್ಗೆ ಹಾಕ್ತೀನಿ. ಯಾವ ಥರ ಹಾಕ್ತೀನಿ ಅಂತ ನೋಡಿ, ನಿಮಗೂ ಗೊತ್ತಾಗುತ್ತೆ.
ಮತ್ತೆ ಸ್ಪೀಡ್ ಆಗುತ್ತೆ ನಿಮ್ಮ ಮುಂದೆ ಗಾಡಿ ಮಾಡಿ ಡೈರೆಕ್ಷನ್ ಹೆಂಗ್ ಕಟ್ ಆಯ್ತಿದ್ದು? ನಾನಲ್ಲ ಅವ್ನು ಮಾಡಿದ್ಲೆ. ಹೆಂಗ್ ಹೇಳೋ, ಈಗ ಸ್ಟ್ರೈಟ್ ಇತ್ತಾ? ನೀನ್ ಹೆಂಗಿತ್ತ ಮಚ್ಚ? ಜಾಸ್ತಿ ಹಿಂಗ್ ಬೆಂಡ್ ಆಗಿದೆ, ಅದಕ್ಕೆ ಕಟ್ ಆಗಿರೋದು ಇದು. ಇಲ್ಲಿ ನೋಡಿ, ಇಲ್ಲಿ ತೋರ್ಸಲ್ಲಿ, ಇಲ್ಲಿ ತೋರ್ಸು ನೀನು ಹೇಳ್ತೀನಿ ನಾನು. ನೀನೇನು ವಿಡಿಯೋ ಮಾಡೋಣ, ನಾನು ವಿಡಿಯೋ ಮಾಡ್ತೀನಿ. ಅದು ಸಿನಿಮೆಟಿಕ್ ವಿಡಿಯೋ ಸುಮ್ಮನೆ ಇರಲ್ಲ. ಮಾಡ ಏನೋ ಅಂತ ಇದ್ದ. ಇವಾಗ ಇದು ಬೇರೆ ಕಟ್ ಆಯ್ತು, ಅದಕ್ಕೊಂದು ಬೇಜಾರು. 550 ರೂಪಾಯಿ ಕೊಟ್ಟು ತಗೊಂಡಿದ್ದೆ. ಇನ್ಮೇಲೆ ಅಮೆಝಾನ್ ಅಲ್ಲಿ ತಗೊಂತೀನಿ. ಅದು ಬೇಕಂದ್ರೆ ಲಿಂಕ್ 150 ಅಲ್ಲ 550 ರೂಪಾಯಿ ಹಾಕ್ತೀನಿ. ಫೈನಲಿ ಎಲ್ಲ ಹಾಕಾಯ್ತು. ಇವಾಗ ಟೂಲ್ಸ್ ಗಳನ್ನೆಲ್ಲ ಎತ್ತಿ ರೆಡಿ ಆಗಿ ಮತ್ತೆ ಡ್ಯೂಟಿಗೆ ಸ್ಟಾರ್ಟ್ ಆಗ್ಬೇಕು. ಡ್ಯೂಟಿಗೆ ಜಾಯ್ನ್ ಆಗ್ಬೇಕು. ಬಿಸಿಲು ಬೇರೆ ಹೆವಿ ಇದೆ. ಇವತ್ತು ಬೇರೆ ಮಜ್ಜಿಗೆ ಮಾಡ್ಕೊಂಡಿಲ್ಲ, ನೀರಲ್ಲೇ ಮೇಂಟೈನ್ ಮಾಡಬೇಕು. ಆದ್ರೂ ನೀರಲ್ಲೇ ಮೇಂಟೈನ್ ಮಾಡ್ಬಿಟ್ಟು ಚಚ್ತೀನಿ. ಸ್ಟೆಪ್ನಿನೂ ಪಂಚರ್ ಆಗ್ಬಿಟ್ಟೈತೆ. ಈ ಸ್ಟೆಪ್ನಿಗೆ ಮತ್ತೆ ಪಂಚರ್ ಹಾಕ್ಸೋಣ ಅಂದರೆ ಈ ಥರ ಆಗ್ಬಿಟ್ಟಿದೆ ಇಲ್ಲಿ. ಇದು ಅದಕ್ಕೆ ಯೂಸ್ ಮಾಡಲ್ಲ. ಇವಾಗ ಇನ್ನೊಂದು ಪಂಚರ್ ಟೈರ್ ಇದೆ. ಇದರಲ್ಲಿ ಬಟನ್ಸ್ ಇದೆ, ಆದರೆ ಸೈಡಲ್ಲಿ ಇದೆ ಬಟನ್ಸು, ಸೆಂಟ್ರಲ್ ಇಲ್ಲ. ಅದಕ್ಕೆ ಇದನ್ನೇ ಸ್ಟೆಪ್ನಿಗೆ ಮಾಡ್ಕೊತೀನಿ. ಆಮೇಲೆ ಹೋಗ್ಬಿಟ್ಟು ಪಂಚರ್ ಹಾಕ್ಸ್ಕೊತೀನಿ. ಅಲ್ಲ ಬ್ರಿಸಿಂಗ್, ಏನೋ ಟೈರ್ ಹಿಂಗಿದೆ. ಡೈಲಿ ಆಟೋದಲ್ಲಿ ಇಷ್ಟೊಂದು ದುಡಿತೀಯ ನನ್ನ ಮಗ ನಿನ್ಲೆ, ಆದರೂ ಒಂದು ಟೈರ್ನ ಹಿಡ್ಕೊಳಕ್ಕಾಗಿಲ್ಲ. ಎಷ್ಟೋ ದುಡಿತೀನಿ ಇವಾಗಿರೋ ಬಿಸ್ನೆಸ್ಗೆ. ಹಾಂ, 1-1.5 ಸಾವಿರ ಮಾಡೋದೇ ಹೆಚ್ಚು. ಅದ್ರಲ್ಲಿ ನಾನು ಟೈರೇ ತಗೊಳ್ಳಿ. ಟೈರ್ ಎಷ್ಟು ಹೇಳು? ಎಷ್ಟು? 1500 ರೂಪಾಯಿ. ಸೆಕೆಂಡ್ಸ್ ಅಲ್ಲಿ ಗೊತ್ತು ನನ್ನ ಕಷ್ಟ ಅಲ್ಲಿ. ಸೆಕೆಂಡ್ಸ್ ಅಲ್ಲಿ ಓಡಿಸ್ ನೋಡಿದ್ರೆ ಗೊತ್ತಾಗೋದು ಬಿಸಿಲು ಹೆಂಗಿದೆ. ಅದು ಕರೆಕ್ಟ್ ಮಗ. ಸೆಕೆಂಡ್ಸ್ ಅಲ್ಲಿ ಎಲ್ಲಿ ಸಿಗುತ್ತೆ? ಸೆಕೆಂಡ್ಸ್ ಅಲ್ಲಿ ಅದಕ್ಕೆ 1-2 ದಿನ ಓಡಿಸ್ತಾ ಅಂದ್ರೆ ಅದು ಫ್ಲಾಟ್ ಆಗ್ಬಿಡುತ್ತೆ. ಹೆಂಗೆ? ಹಾಂ, ತುಂಬಾ ಕಷ್ಟ ಹಂಗಾರೆ. ಹೊಸ ಟೈರ್ ತಗೊಂಡ್ರೆ 1.5 ಸಾವಿರ ಅದಕ್ಕೆ ಹೋಗುತ್ತೆ. ಅಂದ್ರೆ ತಗೋಬೇಕು. ಇವಾಗ ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದೀನಿ. ಇವಾಗ ತಗೊಳಕ್ ಆಗ್ತಾ ಇಲ್ಲ. ತಗೊಂತೀನಿ. ಎರಡೂ ಪಂಚರ್ ಆಗಿದೆ. 2 ಸ್ಟೆಪ್ನಿ ಇಟ್ಕೊಂಡಿದೀನಿ. ಸ್ಟೆಪ್ನಿ ಅಂದ್ರೆ ಆ ತರ ಅನ್ಕೋಬೇಡ ಗುರು. ಸ್ಟೆಪ್ನಿ ಆ ಥರ. ಓಕೆ, ಆಗಲ್ಲ. ಇದು ಬ್ಲಾಕ್ ಸ್ಟೆಪ್ನಿ. ಓಕೆ. ಹೇಳು. ಎಷ್ಟು ದಿನಕ್ಕೆ ಎಷ್ಟು ದುಡಿತೀಯಾ? ಆಮೇಲೆ ಸಣ್ಣ ಪುಟ್ಟ ಗಾಡಿಯಲ್ಲೂ ಪ್ರಾಬ್ಲಮ್ ಬರ್ತಾ ಇರುತ್ತೆ ಬ್ರಿಸಿಂಗ್. ಅಲ್ಲ, ಈಗ ಕಷ್ಟ ಇದೆಲ್ಲ. ಸಣ್ಣ ಪುಟ್ಟ ಗಾಡಿಯಲ್ಲೂ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಮತ್ತೆ ತಿಂಗಳಿಗೆ ಎಷ್ಟು ಸೇವಿಂಗ್ ಮಾಡ್ತೀನಿ ನಾನು? ಸೇವಿಂಗ್ಸ್ ಅನ್ನೋದು ಅದು ಬಂದ್ಬಿಟ್ಟು ಒಂದೇ ಸೈಡ್ ಬಟನ್ ಜಾಸ್ತಿ ಇತ್ತು. ಇದು ಓಕೆ, ಎಲ್ಲ ಕಡೆ ಬಟನ್ ಇದೆ. ಇದರಲ್ಲಿ ಟೈರ್ ಚೆಕ್ ಆಗೋ ಚಾನ್ಸಸ್ ಕಮ್ಮಿ. ಇದರಲ್ಲಂತೂ ಈ ಥರ ಇದೆ. ಆ ಕಡೆ ಬಟನ್ಸ್ ಇದೆ, ಈ ಕಡೆ ಬಟನ್ಸೇ ಇಲ್ಲ. ಅದಕ್ಕೆ ಚೇಂಜ್ ಮಾಡ್ಕೊಂಡಿದ್ದು. ಇವಾಗಲೇ ಕಷ್ಟ ಇತ್ತು, ಅದರಲ್ಲಿ ಬೇರೆ ಇದು ಬೇರೆ ಕಟ್ಟಾಗ್ಬಿಡ್ತು. ಇದಕ್ಕೊಂದು ಬೇಜಾರಾಗ್ತಾ ಇದೆ. ಬೇಜಾರು ಮಾಡ್ಕೊಂಡ್ರೆ ಏನೂ ಆಗಲ್ಲ. ನೆಕ್ಸ್ಟು ಕಷ್ಟಪಟ್ಟು ತಗೋಬೇಕು ಅಷ್ಟೇ. ಮಾಮ್, ನಂದು ಟೈರು ಪಂಚರ್ ಆಗ್ಬಿಟ್ಟಿದೆ. ಸ್ಟೆಪ್ನಿಗಳಿಲ್ಲ ಮಾಮ್. ನಿನ್ನ ಹತ್ರ ಯಾವ್ದಾನ ಇದ್ರೆ ಕೊಡ್ತೀಯಾ ಮಾಮ್? ಇದೆ ಮಾಮ್, ನನ್ನ ಹತ್ರ 2 ಇದೆ. ಇದಾವ? ಇದೆ, ಬಾ ಕೊಡ್ತೀನಿ. ಬಾ, ಗಾಡಿ ಪಕ್ಕನ ಮಾಮ್? ಪಕ್ಕ ಕೊಡ್ತೀನಿ ಮಗ, ತಲೆಗೆಡ್ಸ್ಕೊ. ಬರ ಪಕ್ಕನ ಕಾಸೇನ ಕೊಡ್ಬೇಕಾ ಮಾಮ್? ಮಗ ಫ್ರೀ ಬರ, ನಾನು ಕೊಡ್ತೀನಿ. ಬರ ಫ್ರೀಯಾಗೆ.
ಫ್ರೆಂಡ್ ಗುರು, ನೀನು ಫ್ರೆಂಡ್. ಥ್ಯಾಂಕ್ ಯು. ಕಾಲೇನ ಮುಗಿಲ್ಲ. ಮಗ ಅವೆಲ್ಲ ಯಾಕೆ ಇಲ್ಲ ಯಾಕಂದ್ರೆ ಬೇರೆಯವ್ರು ಕೇಳಿ ನೋಡಿದೆ ಕೊಡ್ಲಿಲ್ಲ. ಹೇಳಿದೆ ಮಗ ಅಷ್ಟೇ, ಜಾಸ್ತಿ ಹೇಳಕ್ ಕೇಳಕ್ ಹೋಗ್ಬೇಡ. ಎರಡು ಸರಿ, ಥ್ಯಾಂಕ್ ಯು. ಹತ್ತು ಎಲ್ಲಿ ಮನೆ ಹತ್ರನಾ? ಎಲ್ಲಿ ಮಾಮ್? ಮನೆ ಹತ್ರ ಅಲ್ಲಿ ಹೋದ್ರು. ಹೌದಾ? ಸರ್ ಕ್ಯಾಶ್ ಇಲ್ಲ, ಆನ್ಲೈನ್ ಪೇಮೆಂಟ್ ಮಾಡಲಾ? ಹಾಂ ಮಾಡಿ ಮೇಡಮ್. ಸರಿ, ಓಕೆ ಸರ್. ಅಣ್ಣ ಬರ್ತೀರಾ ಮೆಜೆಸ್ಟಿಕ್ಗೆ? ಈಗ ಎಷ್ಟು ಜನ ಇದ್ದೀರಾ? ಇಬ್ರು. ಹಾಂ ಬನ್ನಿ ಬನ್ನಿ ಕುತ್ಕೊಳ್ಳಿ. ಮಾಮ ಊಟ ಚೆನ್ನಾಗಿದೆಯಲ್ಲ? ಫೈನಲಿ ಇವಾಗ ನಾನು ಮನೆಯಿಂದ ಎದ್ದು ಬಂದಿದ್ದೀನಿ ಡ್ಯೂಟಿಗೆ. ಇಲ್ಲಿಂದ ಡ್ಯೂಟಿ ಬಿದ್ದಿದೆ ಇವಾಗ ಸಿಮಿಕಂ ಪಾರ್ಕಿಂದ ಬೇಗೂರು ರೋಡ್ಗೆ. ಅಲ್ಲಿಂದ ಹಂಗೆ ಮತ್ತೆ ಒಂದೆರಡು ರೌಂಡ್ ಹೊಡ್ಕೊಂಡು ಮನೆ ಕಡೆ ಬರಬೇಕು. ಇದೇ ಸಿಮಿಕಂ ಪಾರ್ಕ್ ಬಂದಿದ್ದೀನಿ. ಮುಂಚೆ ನಾನು ಇಲ್ಲಿ ಸ್ಟಡಿ ಮಾಡ್ತಾ ಇದ್ದೆ. ಇವಾಗ ಬಂದು ಇಲ್ಲಿ ಡ್ರಾಪ್ ಮಾಡಿದೆ. ಲೊಕೇಶನ್ ಬಂದ್ಬಿಟ್ಟು ಇದೇ ಅಪಾರ್ಟ್ಮೆಂಟಿಗೆ ಡ್ರಾಪ್ ಮಾಡಿದ್ವಿ. ಇವಾಗ ಇಲ್ಲಿಂದ ಹೋಗ್ಬೇಕು. ಇವಾಗ ಮತ್ತೆ ಸ್ವಲ್ಪ ಕೆಲಸ ಇದೆ. ನಾನು ಇವಾಗ JP ನಗರ ಕಡೆ ಹೋಗಬೇಕು. ಮುಗಿಸ್ಕೊಂಡು ನಾಳೆ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು.